Supposing you get angry or you lust or you tell lies. ನೀವು ಕೋಪಗೊಂಡ್ರೆ, ಸುಳ್ಳು ಹೇಳಿದ್ರೆ, ಮೋಹಿಸಿದ್ರೆ, And you say, Lord, forgive me. ಕರ್ತನೇ ನನ್ನನ್ನು ಕ್ಷಮಿಸು ಅಂತ He ಹೇಳ್ತೀನಿ. forgives you. ಆತ ಕ್ಷಮಿಸ್ತಾನೆ. But He hasn't saved you. ಆದರೆ ನಿಮ್ಮನ್ನು ರಕ್ಷಿಸಲಿಲ್ಲ ಆತ. Because tomorrow you may do the same 3 things again. ಆ 3 ವಿಷಯಗಳನ್ನು ನೀವು ನಾಳೆ ಕೂಡ ಮಾಡಬಹುದು. Were you forgiven? ನಿಮಗೆ ಕ್ಷಮಿಸಲ್ಪಟ್ಟಿದ್ದೀರಾ? Yes. ಹೌದು. Were you saved? ರಕ್ಷಿಸಲ್ಪಟ್ಟಿದ್ದೀರಾ? ಇಲ್ಲ. No. This is the condition of most believers. ಇದೇ ಬಹಳಷ್ಟು ಕ್ರೈಸ್ತರ ಪರಿಸ್ಥಿತಿ. They are forgiven, but they are not saved. ಅವರು ಕ್ಷಮಿಸಲ್ಪಟ್ಟಿದ್ದಾರೆ, ಆದರೆ ರಕ್ಷಣೆ ಹೊಂದಿಲ್ಲ. Forgiven of their sin, but not saved from their sin. ಅವರ ಪಾಪದಿಂದ ಕ್ಷಮಿಸಲ್ಪಟ್ಟಿದ್ದಾರೆ, ಆದರೆ ರಕ್ಷಣೆ ಹೊಂದಿಲ್ಲ. We must know what the name Jesus means. ನಮಗೆ ಗೊತ್ತಿರಬೇಕು ಯೇಸು ಅಂದರೆ ಎಂಬ ಪದದ ಅರ್ಥ ಏನು ಅಂತ. If it means only He will forgive their sins, ಅದರ ಅರ್ಥ ಏನು? ಬರೀ ಪಾಪ ನಿವಾರಣೆ ಅಂದ್ರೆ, then of course we cannot expect anything more. ನಾವು ಅದಕ್ಕಿಂತ ಹೆಚ್ಚಾಗೇನು ಬಯಸೋಕ್ಕಾಗೋದಿಲ್ಲ. But now listen. ನೀವು ಕೇಳಿಸ್ಕೊಳ್ಳಿ. The first time the word Jesus was used is here, and the angel said He will save His people from their sins. ಮೊದಲ ಸಲ ಯೇಸುವಿನ ಹೆಸರು ಇಲ್ಲಿ ಬಳಸಿದಾಗ ದೂತನು ಹೇಳಿದನು, ಆತನು ನಿಮ್ಮ ಪಾಪಗಳಿಂದ ಕಾಪಾಡಿ ಕಾಯುವನು ಅಂತಾನೆ. So the first thing you need to understand is the difference between being forgiven and being saved. ಮೊದಲನೇದಾಗಿ ನೀವೇನು ಅರ್ಥ ಮಾಡ್ಕೊಬೇಕು ಅಂದ್ರೆ ಕ್ಷಮಾಪಣೆ ಮತ್ತು ರಕ್ಷಣೆಯ ಅರ್ಥ. Most Christians don't know that difference. ಆ ವ್ಯತ್ಯಾಸ ಬಹಳಷ್ಟು ವಿಶ್ವಾಸಿಗಳಿಗೆ ಗೊತ್ತಿಲ್ಲ. When you ask a person, are you saved? ಒಬ್ಬ ಮನುಷ್ಯನಿಗೆ ನೀನು ರಕ್ಷಣೆ ಹೊಂದಿದೀಯಾ ಅಂತ ಕೇಳಿದ್ರೆ They say yes. ಹೌದು ಅಂತ ಹೇಳ್ತಾರೆ. But they don't mean that they are saved. ಅವರು ಅದು ನಿಜವಾಗಿ ಒಪ್ಕೊಳ್ಳೋದಿಲ್ಲ. What they mean is they are forgiven. ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ನಾವು ಕ್ಷಮಿಸಲ್ಪಟ್ಟಿದ್ದೀವಿ ಅಂತ. If you ask them, are you really saved from your sins? ನೀವು ಮತ್ತೆ ಕೇಳಿದ್ರೆ ಇನ್ನೂ ಪಾಪಗಳಿಂದ ನೀನು ರಕ್ಷಣೆ ಹೊಂದಿದೀಯಾ ಅಂತ ಕೇಳಿದ್ರೆ, No, I am still defeated by those sins. ಇಲ್ಲ, ನಾನು ಅದರಲ್ಲಿ ಸೋಲ್ತಾ ಇದ್ದೀನಿ ಇನ್ನು ಅಂತ ಹೇಳ್ತಾರೆ. Then you haven't understood what the word Jesus means. ಅದು ಏನಂದ್ರೆ ನಿಮಗೆ ಯೇಸು ಎಂಬ ಪದದ ಅರ್ಥ ಇನ್ನೂ ಗೊತ್ತಿಲ್ಲ. You have misunderstood. ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. It's not He will forgive his sin, He will save. ಅದು ಆತ ನಿನ್ನನ್ನು ಕ್ಷಮಿಸ್ತಾರೆ ಅಂತ ಅಲ್ಲ, ಆತ ನಿಮ್ಮನ್ನು ರಕ್ಷಿಸ್ತಾನೆ ಅಂತ. And that is probably the condition of many of us sitting here. ನಮ್ಮಲ್ಲಿ ಬಹಳಷ್ಟು ಜನರು ಕುಳಿತವರಲ್ಲಿ ಅದೇ ಪರಿಸ್ಥಿತಿ ಇರಬಹುದು. When you hear a message like this, you should be really excited. ನೀವು ಈ ತರ ಒಂದು ಸಂದೇಶವನ್ನು ಕೇಳಿದಾಗ ಬಹಳ ಸಂತೋಷವಾಗಬೇಕು. Supposing you've gone and committed a murder. ನೀವು ಹೋಗಿ ಒಂದು ಕೊಲೆ ಮಾಡಿಬಿಟ್ಟಿರ್ತೀರಾ ಅಂತ ಅನ್ಕೊಳ್ಳಿ. You're locked up in jail for life. ನೀವು ಜೀವನಾವಧಿ ಕಾಲಕ್ಕೆ ಜೈಲಿನಲ್ಲಿ ಹಾಕಲ್ಪಟ್ಟಿದ್ದೀರಾ. And the relatives of the people who you murdered, ನೀವು ಸಾಯಿಸಿದ ಮನುಷ್ಯನ ನೆಂಟರಿಷ್ಟರು, they come to the jail and say, okay, we forgive you. ನಿಮ್ಮ ಜೈಲಿಗೆ ಬಂದು ನಿಮ್ಮನ್ನು ಕ್ಷಮಿಸಿದೀವಿ ಅಂತ ಹೇಳ್ತಾರೆ. We are happy. ಅವರು ಸಂತೋಷವಾಗಿ, you're happy. ನಿಮಗೂ ಸಂತೋಷ ಆಯ್ತು, because they have forgiven you. ಯಾಕೆಂದ್ರೆ ಅವರು ನಿಮ್ಮನ್ನು ಕ್ಷಮಿಸಿದ್ದಾರೆ ಅಂತ. Are you saved from the prison? ನೀವು ಜೈಲಿನಿಂದ ರಕ್ಷಣೆ ಹೊಂದಿದ್ದೀರಾ? No, you're still in the prison. ಆದರೆ ನೀವು ಇನ್ನು ಜೈಲಿನಲ್ಲಿ ಇದ್ದೀರಾ. But if the judge says you can go free, ಆದರೆ ನ್ಯಾಯವಾದಿ ಬಂದ್ಬಿಟ್ಟು ನೀವು ಇಲ್ಲಿಂದ ಹೋಗಬಹುದು ಅಂತ ಹೇಳಿದ್ರೆ, then you're a free man. ನಂತರ ನೀವು ಸ್ವತಂತ್ರ ಮನುಷ್ಯನಾಗ್ತೀರಾ. Now the condition of many believers is this. ಇಂದಿನ ಹೆಚ್ಚಿನ ಅಂಶ ವಿಶ್ವಾಸಿಗಳ ಪರಿಸ್ಥಿತಿ ಇದಾಗಿದೆ. They are forgiven, but they are in a prison. ಅವರು ಕ್ಷಮಿಸಲ್ಪಟ್ಟಿದ್ದಾರೆ, ಆದರೆ ಒಂದು ಜೈಲಿನಲ್ಲಿ ಇದ್ದಾರೆ. ಅವರು prison of some sin. ಒಂದು ಪಾಪದವೆಂಬ ಜೈಲಿನಲ್ಲಿ. And the reason is they have not heard the truth. ಯಾಕೆ ಅಂದ್ರೆ ಅದಕ್ಕೆ ಕಾರಣ ಅವರಿಗೆ ಸತ್ಯ ಗೊತ್ತಾಗಿಲ್ಲ. Jesus said you will know the truth and the truth will set you free. ಯೇಸು ಹೇಳಿದನು, ನಿಮಗೆ ಸತ್ಯ ತಿಳಿಸಲ್ಪಡುತ್ತೆ, ಅದರಿಂದ ಬಿಡುಗಡೆ ಹೊಂದುತ್ತೀರಾ ಅಂತ. The word gospel means good news. ಸುವಾರ್ತೆ ಎಂದರೆ ಒಳ್ಳೆಯ ಸಂದೇಶ ಅಂತ ಅರ್ಥ. Now is it good news just to know that you're forgiven but you'll always be defeated all your life? ಇದು ನಿಜವಾಗ್ಲೂ ಸುವಾರ್ತೆಯ, ನಿಮಗೆ ಕ್ಷಮಿಸಲ್ಪಟ್ಟಿರ್ತೀರಾ ಆದರೆ ಅದರಲ್ಲೇ ಯಾವಾಗಲೂ ಸೋಲ್ತಾ ಇರ್ತೀರಾ ಅನ್ನೋದು? I'd say to me that's about 10% good news. ನನಗೆ ಹೇಳೋದಾದ್ರೆ ಅದು ಒಂದು 10% ಮಾತ್ರ ಸುವಾರ್ತೆ. But many people are happy with that. ಆದರೆ ಬಹಳಷ್ಟು ವಿಶ್ವಾಸಿಗಳಿಗೆ ಸಂತೋಷವಾಗಿದ್ದಾರೆ. ಅದರಲ್ಲಿ few people are not happy. ಅದರಲ್ಲಿ ಕೆಲವೇ ಜನರು ಸಂತೋಷವಾಗಿಲ್ಲ. ಅದರ ಬಗ್ಗೆ, Lord, there must be more than that. ಕರ್ತನೇ, ಅದರಲ್ಲಿ ಅದಕ್ಕಿಂತ ಹೆಚ್ಚಿನದು ಯಾವುದೋ ಇರಬಹುದು ಅಂತ ಹೇಳ್ತೀರಾ. You forgave me in order to leave me in this wretched condition? ಕರ್ತನೇ, ನನ್ನನ್ನು ಕ್ಷಮಿಸಿಬಿಟ್ಟು ಇದೇ ಪರಿಸ್ಥಿತಿಯಲ್ಲಿ ಬಿಡ್ಲಿಕ್ಕೋಸ್ಕರ ರಕ್ಷಿಸಿದ? No. ಇಲ್ಲ. You must know the truth. ಅದರ ಸತ್ಯ ಗೊತ್ತಾಗಬೇಕು. The gospel is ಸುವಾರ್ತೆ ಅಂದ್ರೆ He'll save you from your sins. ನಿಮ್ಮನ್ನು ಪಾಪದಿಂದ ಬಿಡಿಸ್ತಾನೆ ಅವನು. Okay, so that's the first thing I want you to know, the difference between being forgiven and being saved. ಇದು ಮೊದಲನೇದಾಗಿ ಪಾಪ ಕ್ಷಮಾಪಣೆ ಮತ್ತು ರಕ್ಷಣೆ ಬಗ್ಗೆ ವ್ಯತ್ಯಾಸ ತಿಳ್ಕೊಳ್ಳಬೇಕು. The second thing I want you to see here is ಎರಡನೇದಾಗಿ in Matthew 1:21. ಮತ್ತಾಯ 1:21 is who is going to save you? ಯಾರು ನಿಮ್ಮನ್ನ ಕಾಪಾಡುವಂತವ? Are you going to save yourself or is He going to save you? ನೀವೇ ಬಿಡಿಸ್ಕೊಂತೀರಾ ಅಥವಾ ಬೇರೆಯವರು ಆತನ ಬಿಡಿಸ್ತಾನ? If you have fallen into a well, a very deep well, ಒಂದು ಆಳವಾದ ಬಾವಿಯಲ್ಲಿ ಬಿದ್ದಿರ್ತೀರಾ ಅಂದ್ರೆ you can't save yourself. There are no steps to climb up.
ನಿಮ್ಮನ್ನು ನೀವು ಕಾಪಾಡ್ಕೊಳ್ಳೋಕ್ಕಾಗಲ್ಲ, ಯಾಕೆಂದ್ರೆ ಅಲ್ಲಿ ಮೆಟ್ಟಿಲಿಲ್ಲ. Somebody from outside has to save you. ಯಾರೋ ಒಬ್ರು ಹೊರಗಡೆಯಿಂದ ಬಂದು ನಿಮ್ಮನ್ನು ಕಾಪಾಡಬೇಕು. This is the second mistake a lot of people make. ಹೆಚ್ಚಿನ ಅಂಶ ಜನರು ಮಾಡುವಂತ ಎರಡನೇ ತಪ್ಪಿದು. What is the first one? ಮೊದಲನೇದು ಯಾವುದು? They believe forgiveness is salvation. ಅವರು ಕ್ಷಮಾಪಣೆಯನ್ನ ರಕ್ಷಣೆ ಅನ್ಕೊಂತಾರೆ. So I hope you've seen that distinction. ಆ ಎರಡು ವ್ಯತ್ಯಾಸಗಳನ್ನ ನೋಡಿದ್ದೀರಾ? Forgiven and being saved are two different things. ಕ್ಷಮಾಪಣೆ ಮತ್ತು ರಕ್ಷಣೆ ಎರಡು ಬೇರೆ ವಿಷಯಗಳು. The second thing I want you to see is ಎರಡನೇ ವಿಷಯ ಏನಂದ್ರೆ, God does not ask you to save yourself. ದೇವರು ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳಬೇಕು ಅಂತ ಹೇಳೋದಿಲ್ಲ. You shall call his name Jesus, for he will save his people from their sins. ನೀವು ಆತನನ್ನ ಯೇಸು ಅಂತ ಕರೀತೀರಾ, ಯಾಕೆಂದ್ರೆ ಆತ ನಿಮ್ಮನ್ನ ನಿಮ್ಮ ಪಾಪದಿಂದ ಬಿಡಿಸಿ ಕಾಯುವನು ಅಂತ. So when a person says, brother, I've been trying for so long, I'm not able to get victory. ಒಬ್ಬ ಸಹೋದರ ಬಂದ್ಬಿಟ್ಟು, ಸಹೋದರನೇ ನಾನು ಬಹಳ ಕಷ್ಟಪಡ್ತಾ ಇದ್ದೀನಿ, ಆದ್ರೆ ನನಗೆ ಇದರಿಂದ ಜಯ ಸಿಗ್ತಾ ಇಲ್ಲ ಅಂದ್ರೆ, it's like this man who's fallen into a 100-foot well. ಇದು ಹೇಗೆ ಅಂದ್ರೆ, ಒಬ್ಬ 100 ಅಡಿ ಆಳದ ಒಂದು ಬಾವಿಯಲ್ಲಿ ಬಿದ್ದೋಗ್ಬಿಟ್ಟು, brother, I've been trying for many years to get out of this well and I can't get out. ಬಹಳ ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ ಸಹೋದರನೇ, ಆದ್ರೆ ನನಗೆ ಮೇಲೆ ಬರಕ್ ಆಗ್ತಾ ಇಲ್ಲ. I say, you can try for another 100 years, you won't be able to get out. ನಾನು ಹೇಳ್ತೀನಿ, ಇನ್ನೂ 100 ವರ್ಷ ಪ್ರಯತ್ನಿಸಿ, ನೀನು ಬರ್ಲಿಕ್ಕೆ ಸಾಧ್ಯ ಇಲ್ಲ. Somebody else has to pull you out. ಯಾರಾದ್ರೂ ನಿನಗೆ ಮೇಲೆ ಎಳಿಬೇಕು. You got to believe that you cannot save yourself. ನೀವು ನಂಬಬೇಕು ಯಾವುದು ಅಂದ್ರೆ, ನಿಮ್ಮನ್ನೇ ನೀವು ರಕ್ಷಿಸಿಕೊಳ್ಳಕ್ ಆಗೋದಿಲ್ಲ ಅಂತ. See, in one simple sentence, this is the difference between law and grace. ಈ ಒಂದು ಸರಳವಾದ ವಾಕ್ಯದಲ್ಲಿ ಹೇಳೋದಾದ್ರೆ ಇದೇನೆ ಧರ್ಮಶಾಸ್ತ್ರಕ್ಕೂ ಮತ್ತು ಕೃಪೆಗೂ ವ್ಯತ್ಯಾಸ. In law, you try to save yourself. In grace, somebody else saves you. ಧರ್ಮಶಾಸ್ತ್ರದಲ್ಲಿ ನಿಮ್ಮನ್ನು ನೀವೇ ಕಾಪಾಡ್ಕೊಳ್ಬೇಕು, ಆದ್ರೆ ಕೃಪೆನಲ್ಲಿ ಬೇರೆಯವರು ನಿಮ್ಮನ್ನು ಕಾಪಾಡ್ಕೊಳ್ತಾರೆ. Under the law, there was nobody available to save people. ಧರ್ಮಶಾಸ್ತ್ರದಲ್ಲಿ ಯಾರು ಸಿಗ್ತಾ ಇರಲಿಲ್ಲ ನಿಮ್ಮನ್ನು ಕಾಪಾಡಲಿಕ್ಕೆ. Moses couldn't save anybody. ಮೋಶೆ ಯಾರನ್ನೂ ರಕ್ಷಿಸಲಿಕ್ಕಾಗಿಲ್ಲ. Till Jesus came, there was no savior. ಯೇಸು ಬರೋವರೆಗೂ ಒಬ್ಬ ರಕ್ಷಕನಿರಲಿಲ್ಲ. God forgave people, but nobody could save them. ದೇವರು ಜನರನ್ನ ಕ್ಷಮಿಸಿದನು, ಆದರೆ ರಕ್ಷಿಸಲಿಕ್ಕಾಗ. That's why the name Jesus is so wonderful. ಅದರಿಂದ ಯೇಸು ಅನ್ನೋ ಹೆಸರು ಬಹಳ ಅದ್ಭುತವಾದದ್ದು. We sing the song, Jesus is such a sweet name. ನಾವು ಒಂದು ಹಾಡಿನಲ್ಲಿ ಆಡ್ತೀವಿ, ಎಷ್ಟು ಮಧುರವಾದ ಹೆಸರು ಯೇಸು. Yeah, but it's a very powerful name. ಅದು ಶಕ್ತಿಯುತವಾದ ಹೆಸರು. Because it means one who came to save me from my sin. ಯಾಕೆಂದ್ರೆ ಅದರ ಅರ್ಥ ಒಬ್ಬನು ನಮ್ಮನ್ನು ರಕ್ಷಿಸುವಂತವನು ಅಂತ. And for that first lesson the Lord wants us to learn is I cannot save myself. ಅದಕ್ಕೆ ಮೊದಲನೆಯ ಕಲಿಬೇಕಾದ ಅಧ್ಯಾಯ ಯಾವುದು ಅಂದ್ರೆ, ನನ್ನನ್ನು ನಾನು ರಕ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. That is very important for Christians to learn, but they take a long time to learn it. ಕ್ರೈಸ್ತರು ಕಲಿಯಬೇಕಾದ ಬಹಳ ಮುಖ್ಯವಾದ ವಿಷಯ ಇದು, ಆದ್ರೆ ಅವರು ಕಲಿಲಿಕ್ಕೆ ಬಹಳ ಸಮಯ ತಗೊಳ್ತಾರೆ.